ಇವತ್ತು 17th ಅಕ್ಟೋಬರ್ 2 ಗಂಟೆ ಒಳಗಡೆ ಆಲ್ಮೋಸ್ಟ್ ಇವತ್ತು 1,60,000 ಡಿವೋಟೀಸ್ ಕೌಂಟರ್ ಅಲ್ಲಿ ಸೀಲ್ ಹಾಕ್ತಾರೆ. ಎಂಟರ್ಡ್ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಮಾತೃಕೆಯರಂದ್ರೆ ಬ್ರಾಹ್ಮಿಣಿ, ಇಂದ್ರಾಣಿ, ಮಹೇಶ್ವರಿ, ವೈಷ್ಣವಿ, ವರಾಹಿನಿ ಜನ ಮಾತೆಯರಿಗೆ ಏನು ಹುತ್ತದ ರೂಪದಲ್ಲಿ ಇರ್ತಾರಲ್ಲ ಆ ಸರೌಂಡಿಂಗ್ ಒಂದು ಟೆಂಪಲ್ ಕಟ್ತಾರೆ. ಆ ಟೆಂಪಲ್ ಈಗ ನಾವೇನ್ ನೋಡಿದ್ವಲ್ಲ ಹಾಸನಾಂಬ ಟೆಂಪಲ್. ಕಲಿಯುಗದ ಅಂತ್ಯ ಆಗುತ್ತೆ ಅಂತ ನಂಬಿಕೆ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದು 10:36. ನಾವು ಹೋಗ್ತಾ ಇರೋದು ಹಾಸನಾಂಬ ಟೆಂಪಲ್ಗೆ. ಇವತ್ತು ಮನೇನ ಅರೌಂಡ್ 9 o'clock ಬಿಟ್ಟಿದ್ವಿ. ನಾವು ನೆಲಮಂಗಲದಿಂದ ಲೆಫ್ಟ್ ತಗೊಂಡು ಹೋಗ್ತಾ ಇದೀವಿ ಇವಾಗ. ಸೊ ಇಲ್ಲೇ ಒಂದು ಪಿಟ್ ಸ್ಟಾಪ್ ಮಾಡಿದೀವಿ ಪಾಠಶಾಲಾಗೆ. ಲೆಟ್ಸ್ ಹ್ಯಾವ್ ಸಮ್ ಕಾಫಿ. ಫ್ರೆಂಡ್ಸ್ ಬಂದಿದ್ದಾರೆ, ಆಕ್ಚುಲಿ ಬೆಂಗಳೂರಿಂದಾನೆ ಜಾಯ್ನ್ ಆಗಿದ್ದು. ಸೊ ಇವರು ಟೆಂಪಲ್ ಬರ್ತಾ ಇದ್ದಾರೆ. ಸೊ ಇವಾಗ ನಮ್ದು ಇಲ್ಲಿ ಪಿಟ್ ಸ್ಟಾಪ್ ಮುಗಿಸ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ಇವತ್ತು 17th ಅಕ್ಟೋಬರು, ಆಲ್ಮೋಸ್ಟ್ ಈಗ 11:05 ಆಗಿದೆ. ನಾವು ಸ್ಟಾರ್ಟ್ ಮಾಡಿದ್ದು 9 ಗಂಟೆ, ಇನ್ನೂ ಒಂದು 2 hours, ಆಲ್ಮೋಸ್ಟ್ 12:30 to 1 o'clock ಒಳಗಡೆ ರೀಚ್ ಆಗ್ಬೋದು. ಸೊ ಟೆಂಪಲ್ ಓಪನ್ ಇರೋದು 3 ಗಂಟೆವರೆಗೂ ಅಷ್ಟೇ. 3 ಗಂಟೆಯಿಂದ 5 ಗಂಟೆ ಕ್ಲೋಸ್ ಇರುತ್ತೆ. ಅಷ್ಟರೊಳಗಡೆ ಹೋಗಬೇಕು ಅಂತ ಇದೆ. ಇವತ್ತಿನ ಮಾನಿಟರ್ ಮಾಡ್ತಾ ಇದ್ವಿ ನಾವು ಟೆಂಪಲ್ ರಶ್ಶು ಹೇಗಿರುತ್ತೆ ಅಂತ. ಸೊ ಮಧ್ಯಾಹ್ನ 2 ಗಂಟೆ ಒಳಗಡೆ ಆಲ್ಮೋಸ್ಟ್ ಇವತ್ತು 1,60,000 ಡಿವೋಟೀಸ್ ಬಂದಿದೆ. ಆಮೇಲೆ ಅದ್ರ ಮೇಲಿಂದ ಗೊತ್ತಿಲ್ಲ. ನೋಡೋಣ ಎಷ್ಟಿರುತ್ತೆ ವೇಟಿಂಗ್ ಟೈಮು ಏನು ಅಂತ ಅಪ್ಡೇಟ್ ಮಾಡ್ತೀನಿ. ನಮೋ ಹಾಸನಾಂಬ. ಇಲ್ಲಿ ಧರ್ಮದರ್ಶನ ಪ್ರವೇಶ ದ್ವಾರ ಇದೆ. ನಾವಿವಾಗ 1000 rupees ಟಿಕೆಟ್ ತಗೋಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಇಲ್ಲಿ 1000 rupees ಬೇರೆ ಕಡೆಗಿದೆ, ಈ ಕಡೆ 300 ಹಾಗೆ ಧರ್ಮದರ್ಶನ ಸಾಲಿದೆ. ಆ ಕಡೆ 1000 rupees ಕಡೆ ಹೋಗೋಣ. ಈಗ ಇಷ್ಟು ಮುಂದೆ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಇವಾಗ ನೀವು ನೋಡಿದ್ರೆ ಇದು ನೈಟ್ 1:30 ಅಂತ ಅನ್ಸೋದೇ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ಸ್ಲಿಪ್ಪರ್ ಕಾರಲ್ಲೇ ಬಿಟ್ಟು ಬರ್ಬೇಕಿತ್ತು, ಬಟ್ ಮರ್ತಿದ್ದಕ್ಕೆ ಈಗ ಇಲ್ಲೇ ಬಿಡ್ತಾ ಇದೀವಿ. ವಾಪಸ್ ಬರೋವರೆಗೂ ಇರುತ್ತಾ ಇಲ್ಲ ನೋಡೋಣ. ಸೊ ಇಲ್ಲಿ ಟಿಕೆಟ್ ತಗೋಬಹುದು. ಇಲ್ಲೇ ತಗೊಂಡಿದ್ದು 1000 rupees ಟಿಕೆಟ್. ಮುಂದೆ ಹೋಗ್ತಾ ಇದ್ವಿ. ಸೊ ಫೈನಲಿ ಟಿಕೆಟ್ ತಗೊಂಡ್ವಿ. ಉಲ್ಟಾ ತೋರಿಸ್ತಾ ಇದ್ದೀರಾ ಬಾಸ್? ಸೊ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು ಮರ್ತೆ. ಇವರು ಹಾಸನಲ್ಲಿ ಮೀಟ್ ಆದ್ರು, ಹಾಸನದವ್ರೆ. ಕಿರಣ್ ಹಾಯ್ ಮಾಡಿಪ್ಪ. ಸಿಯಾ ಆಲ್ರೆಡಿ ಇಂಟ್ರೊಡ್ಯೂಸ್. ಈ ಕಡೆ ಬರ್ತಾ ಇದ್ರಲ್ಲ. ಸೊ ಒಂದ್ಸಲ ಟಿಕೆಟ್ ತಗೊಂಡು ಒಳಗಡೆ ಬಂದ ತಕ್ಷಣ ಇಲ್ಲಿ ಕೌಂಟರ್ ಅಲ್ಲಿ ಸೀಲ್ ಹಾಕ್ತಾರೆ. ಎಂಟರ್ಡ್. One of the Karnataka's most mysterious temple. It goddess ಹಾಸನಾಂಬ ದೇವಿ ವರ್ಷಕ್ಕೆ ಒಂದು ಮಾತ್ರ ದರ್ಶನ ಕೊಡೋದು. ಎವ್ರಿ ಇಯರ್ ಈ ಟೆಂಪಲ್ ಅರೌಂಡ್ ಅಕ್ಟೋಬರ್ ನವೆಂಬರ್ ಮಂತಲ್ಲಿ ಓಪನ್ ಆಗುತ್ತೆ. ಹಿಂದೂ ಮಂತ್ ಅಶ್ವಯುಜ ತಿಂಗಳ ಪ್ರಥಮ ಗುರುವಾರ ಆಫ್ಟರ್ ಫುಲ್ ಮುಂದೆ ಈ ಟೆಂಪಲ್ ಡೋರ್ಸು ಓಪನ್ ಆಗುತ್ತೆ. ಧರ್ಮದರ್ಶನದಲ್ಲಿ ಬಂದ್ರೆ ಲೈನ್ ಹೆಚ್ಚಿಗೆ ಇರುತ್ತಲ್ಲ, ಸೊ ಅಲ್ಲಿ ಎಂಟರ್ಟೈನ್ಮೆಂಟ್ಗೆ ಭಜನೆ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇರುತ್ತಂತೆ. ವರ್ಷಕ್ಕೆ 10 to 15 days ಅಷ್ಟೇ ಈ ಟೆಂಪಲ್ ಓಪನ್ ಇರುತ್ತೆ. ದೀಪಾವಳಿ ಹಬ್ಬದ ಬಲಿಪಾಡ್ಯ ಬಿದ್ದಿನ ನಂತರ ಈ ಟೆಂಪಲ್ ಮತ್ತೆ ಕ್ಲೋಸ್ ಆಗುತ್ತೆ. And for the next 355 days, the doors are closed. ಟೆಂಪಲ್ ಡೋರ್ಸ್ ಹೊರಗಡೆಯಿಂದ ಕ್ಲೋಸ್ ಆಗಿದ್ರು ಒಳಗಡೆ ಇರುವ ನೈವೇದ್ಯ ಹಾಗೆ ಉರಿತಾ ಇರೋ ದೀಪ ಮುಂದಿನ ವರ್ಷ ಡೋರ್ ತೆಗೆಯುವವರೆಗೂ ಹಾಗೆ ಫ್ರೆಶ್ ಆಗಿ ಇರುತ್ತೆ. ನಿಧಾನಿಸಬೇಡಿ, ಕಣ್ಣು ಕಾಲು ಎರಡು ಅಡ್ಡ ತಿಂಡಿ ಮಾಡಬೇಡಿ. ನೇರವಾಗಿ ನೇರವಾಗಿ ಕಣ್ಣನ್ನ ನೋಟ ಇಟ್ಕೊಂಡ್ರೆ ದರ್ಶನನೂ ಚೆನ್ನಾಗಾಗುತ್ತೆ, ಮೂವ್ಮೆಂಟು ಚೆನ್ನಾಗಿ. ಸೊ ಹೊರಗಡೆ ಬಂದ್ವಿ. ಆಲ್ಮೋಸ್ಟ್ ಒಂದು 5 seconds ಹಾರ್ಡ್ಲಿ. ಸೊ
ಸೊ ಏನ್ ಕ್ವಿಕ್ ಆಗಿ ಹೋಗಿದ್ವಲ್ಲ ದರ್ಶನ 1000 ರೂಪೀಸ್ ಕೊಟ್ಟು ಅಷ್ಟೇ ಕ್ವಿಕ್ ಆಗಿ ಹೊರಗಡೆ ಬಂದ್ವಿ. हाँ एक्चुअली लग रहा था पर पता नहीं जितने जल्दी अंदर गए तो उतनी जल्दी बाहर आ गए. 145 ಹಿಂಗೆ ಎಂಟರ್ ಆಗಿದ್ವಿ ನಾವು ಟೆಂಪಲ್ ಒಳಗಡೆ. ಸೊ ಈಗ 215 220 ಐ ಥಿಂಕ್. ಸೊ ಒಂದು ಹಾಫ್ ಆನ್ ಅವರ್ ಅಲ್ಲಿ ಹೊರಗಡೆ ಬಂದ್ವಿ. ಸೊ ಒಳಗಡೆ ದರ್ಶನಕ್ಕೆ ಅಷ್ಟು ಟೈಮ್ ಆಗಿಲ್ಲ, ಹೊರಗಡೆ ಬರೋಕೆ ಅಷ್ಟು ಟೈಮ್ ಆಯ್ತು. ಈ ಟೆಂಪಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ಆಕ್ಚುಲಿ ನಿಲ್ಲೋಕೆ ಅಲೋ ಮಾಡ್ತಾ ಇಲ್ಲ. ಸ್ವಲ್ಪ ಮುಂದೆ ಹೋಗಿ ಟೆಂಪಲ್ ಡೀಟೇಲ್ಸ್ ಏನು ಎಷ್ಟೇ ಏನು ತಿಳ್ಕೊಳ್ಳೋಣ. ಸ್ಲಿಪ್ಪರ್ಸ್ ಇಲ್ಲಿ ಬಿಟ್ಟಿದ್ದಲ್ಲ, ಇನ್ನು ಇದೆಯೋ ಇಲ್ಲೋ ನೋಡೋಣ. ಇದೆ ಇಲ್ಲಿದೆ. ದಸರಾ ಟೈಮ್ದಲ್ಲಿ ನಾವು ಮೈಸೂರನ್ನ ನೋಡಿರ್ತೀವಿ, ಬಟ್ ದೀಪಾವಳಿ ಟೈಮ್ದಲ್ಲಿ ಹಾಸನ ಕೂಡ ಯಾವುದೇ ಮೈಸೂರು ಕಡಿಮೆ ಇರಲ್ಲ. ಆನ್ ದ ಓಪನಿಂಗ್ ಡೇ ಆಫ್ ಟೆಂಪಲ್ ರಿಚುವಲ್ಸ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ. ದೇವಾಲಯದ ಎಂಟ್ರೆನ್ಸ್ ಅಲ್ಲಿ ದೇ ಪ್ಲೇಸ್ ಬನಾನಾ ಟ್ರೀ ಅಂಡ್ ಆನ್ ದ ಎಕ್ಸಾಕ್ಟ್ ಮುಹೂರ್ತ ದೇ ಕಟ್ ದ ಬನಾನಾ ಲೀಫ್. ಇಲ್ಲಿಂದ ಟೆಂಪಲ್ ಡೋರ್ಸ್ ಓಪನ್ ಆಗುತ್ತೆ. ಯೂಶುವಲಿ ಫಸ್ಟ್ ಡೇ ಅಂಡ್ ಲಾಸ್ಟ್ ಡೇಗೆ ಯಾವುದೇ ಡೆವೋಟೀಸ್ ಗೆ ಎಂಟ್ರಿ ಇರಲ್ಲ. ಸೊ ಪ್ರೆಸೆಂಟ್ 9th of this month ಅಲ್ಲಿ ಓಪನ್ ಆಗಿರೋ ಟೆಂಪಲ್ 23 of October ಗೆ ಕ್ಲೋಸ್ ಆಗುತ್ತೆ. ಈ ಸಲದ ಮ್ಯಾನೇಜ್ಮೆಂಟ್ ಗೆ ಡೆಫಿನೆಟ್ಲಿ ಅ ಬಿಗ್ ಶೌಟ್ ಔಟ್. ಡೈಲಿ ಲ್ಯಾಕ್ಸ್ ಆಫ್ ಡೆವೋಟಿನ ಮ್ಯಾನೇಜ್ ಮಾಡೋದು ಡೆಫಿನೆಟ್ಲಿ ನಾಟ್ ಈಸಿ. ಈ ಸಲದ ಆನ್ಲೈನ್ ಸಿಸ್ಟಮ್ ತುಂಬಾ ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋ ತರನೇ ಇದೆ. ಆನ್ಲೈನ್ ಅಲ್ಲಿ ನಾವು ಟಿಕೆಟ್ ರಿಸರ್ವೇಷನ್ ಮಾಡಬಹುದು. ಆನ್ಲೈನ್ ಅಲ್ಲಿ ನಿಮಗೆ ಗೊತ್ತು ಆಗುತ್ತೆ ಎಲ್ಲೆಲ್ಲಿ ಪಾರ್ಕಿಂಗ್ ಅವೈಲೇಬಲ್ ಇದೆ ವಿತ್ ಡೈರೆಕ್ಷನ್ಸ್ ದೇ ಹಾವ್ ಪ್ರೊವೈಡೆಡ್. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಫ್ ರಿಕ್ವೈರ್ಡ್ ಪ್ಲೀಸ್ ರೀಚ್. ಅಂಧಕಾಸ್ ತ್ರೇತಾ ಇದ್ದಲ್ಲಿ ನಡೆದಿದೆ ಆಕ್ಚುಲಿ. ಅಂಧಕಾಸುರ ಅಂತ ಏನ್ ರಾಕ್ಷಸ ಇರ್ತಾನೆ, ಆ ರಾಕ್ಷಸ ಬ್ರಹ್ಮನಿಂದ ಹೊರ ಪಡ್ಕೊಂಡ್ ಬಂದಿದ್ದಾನೆ ಈ ಮಾರ್ಟಲ್ ವರನ. ಸೊ ಪಡ್ಕೊಂಡ್ ಬಂದ ತಕ್ಷಣ ಆಸ್ ಯೂಶುವಲ್ ಅವ್ರದ್ದು ಏನಿರುತ್ತೆ ಎಲ್ಲ ಕಡೆ ಏನೋ ಅಟ್ಟಹಾಸ ಅತ್ಯಾಚಾರ ಮಾಡೋದೆಲ್ಲ ಮಾಡಿರ್ತಾನೆ. ಸೊ ಅದನ್ನ ನೋಡಿ ಮಹಾದೇವ ಅವ್ರನ್ನ ಸಾಯಿಸೋಕಂತ ಬಂದು ಅವ್ರ ಯುದ್ಧ ನಡೆಯುತ್ತೆ. ಯುದ್ಧ ಆಲ್ಮೋಸ್ಟ್ ಥೌಸಂಡ್ಸ್ ಆಫ್ ಇಯರ್ ನಡೀತಾ ಹೋದಾಗ ಯುದ್ಧ ನಡೆದ್ರೆ ಅವನು ಪ್ರತಿ ಸಲ ಸತ್ತಾಗ್ಲೂ ಇನ್ನೊಂದ್ಸಲ ಬರ್ತಿರ್ತಾನೆ ಅವನು. ಸೊ ಅದು ಯುದ್ಧ ಮುಗಿಬೇಕಂತ ನಾರದ ಮಾತೃ ಏನ್ ಐಡಿಯಾ ಕೊಡ್ತಾರೆ, ಈ ಸಪ್ತ ಮಾತೃಕೆಯನ್ನ ಸೃಷ್ಟಿಸೋಕೆ ಒಂದು ಯೋಚನೆ ಮಾಡ್ತಾರೆ. ಸಪ್ತ ಮಾತೃಕೆಯರಂದ್ರೆ ಬ್ರಾಹ್ಮಿಣಿ, ಇಂದ್ರಾಣಿ, ಮಹೇಶ್ವರಿ, ವೈಷ್ಣವಿ, ವರಾಹಿನಿ, ಆಮೇಲೆ ಚಾಮುಂಡಿ, ಆಮೇಲೆ ಕುಮಾರಿ. ಸೊ ಈ ಸಪ್ತ ಮಾತೃಕೆಯರನ್ನ ಸೃಷ್ಟಿ ಮಾಡ್ತಾರೆ. ಸೊ ಸಪ್ತ ಮಾತೃಕೆಯರು ಏನ್ ಮಾಡ್ತಾರೆ ಅಂದ್ರೆ ಈ ಯುದ್ಧ ನಡೆದಾಗ ಏನು ಆ ರಕ್ತಧನಿ ಬೀಳ್ತಾ ಇರುತ್ತಲ್ಲ, ಸೊ ಆ ರಕ್ತಧನಿನ ಇವರು ಕುಡಿತಿರ್ತಾರೆ. ಸೊ ಆ ಕುಡಿಯೋದ್ರಿಂದ ರಾಕ್ಷಸ ಮತ್ತೆ ಹುಟ್ಟು ಬರಕ್ ಆಗಲ್ಲ. ಸೊ ಈ ರೀತಿ ಆ ಯುದ್ಧನ ಅಂತ್ಯ ಮಾಡ್ತಾರೆ. ಆ ಯುದ್ಧ ಆದ ತಕ್ಷಣ ಏನು ಅಂತಾರೆ, ಮಹಾದೇವ ಏನಂತಾರೆ, ಸೊ ಭೂಲೋಕಕ್ಕೆ ಏನು ತೊಂದರೆ ಆಗ್ಬಾರ್ದು, ನೀವು ಭೂಲೋಕದಲ್ಲಿ ಇರಿ ಅಂತ ಮಹಾದೇವ ಅವ್ರಿಗೆ ಯುದ್ಧ ಆದ ತಕ್ಷಣ ಆದೇಶ ಮಾಡ್ತಾರೆ. ಸೊ ಭೂಲೋಕದಲ್ಲಿ ಇರಕ್ಕೆ ಅವರು ಯಾವ ಪ್ಲೇಸ್ ಅಲ್ಲಿ ಇರಬೇಕು ಅಂತ ವಾಯುವಿಹಾರ ಮಾಡಕ್ ಸ್ಟಾರ್ಟ್ ಆದಾಗ ಅವ್ರು ಸ್ಟಾರ್ಟ್ ಮಾಡೋದು ವಾರಣಾಸಿಯಿಂದ. ಸೊ ವಾರಣಾಸಿಯಿಂದ ಹಾಗೆ ವಾಯುವಿಹಾರ ಮಾಡ್ತಾ ಅವ್ರು ಬಂದಾಗ ಒಂದು ಮಲೆನಾಡಿನ ಒಂದು ಪ್ಲೇಸ್ ನೋಡ್ತಾರೆ. ಆ ಪ್ಲೇಸ್ ಅಲ್ಲಿ ಮಲೆನಾಡಲ್ಲಿ ಬಂದು ನೋಡಿದಾಗ ಅದರಲ್ಲಿ 7 ಜನದಲ್ಲಿ 3 ಜನ ಇಂದ್ರಾಣಿ, ಕೈಮಾರಿ ಮತ್ತು ವರಾಹಿ ಏನಿರ್ತಾರಲ್ಲ, ಸೊ ಅವರು ಇಲ್ಲೇ ಒಂದು ಜಲಕುಂಡ ಇರುತ್ತೆ, ಆ ಕುಂಡದಲ್ಲಿ ನೆಲೆಸ್ತಾರೆ. ಆ ಕುಂಡದಲ್ಲಿ ಜಲಾಧೀನರಾಗಿ ಅಲ್ಲೇ ಜಲಾಂತರ್ಗಾಮಿ ಆಗ್ತಾರಲ್ಲ, ಅವ್ರು ನೆಲೆಸಿದ್ದು ಕಲ್ಯಾಣಿ ಅಥವಾ ಕೊಳ. ಆ ಕಲ್ಯಾಣಿಯೇ ಇಂದಿನ ದೇವಿಗೆರೆ ಕೊಳ, ಹಾಸನದಲ್ಲಿರೋ ದೇವಿಗೆರೆ ಕೊಳ. ಸೊ ಆಮೇಲೆ ಇನ್ 3 ಜನ ಮಾತಾಡಿ ವೈಷ್ಣವಿ ಹಾಗೂ ಮಹೇಶ್ವರಿ ಅವರು ಆ ಕೆರೆಯಿಂದ ಸ್ವಲ್ಪ ದೂರದಲ್ಲಿರೋ ಒಂದು ಪ್ಲೇಸ್ ಸ್ವಲ್ಪ ಮುಂದೆ ಬಂದು ಹುತ್ತ ಮತ್ತು ಶಿಲೆ ಆಕಾರದಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ನೆಲೆಸ್ತಾರೆ. ಆಮೇಲೆ ಚಾಮುಂಡಿ ದೇವಿ ಇರ್ತಾರಲ್ಲ, ಸೊ ಚಾಮುಂಡಿ ದೇವಿ ಈ ಏನ್ ಸ್ಥಾಪಿತ ಆಗಿರ್ತಲ್ಲ, ಆ 3 ಜನ ಸ್ಥಾಪಿತ ಆಗಿರೋ ಒಂದು 40 ಕಿಲೋಮೀಟರ್ ದೂರದಲ್ಲಿರೋ ಒಂದು ಪ್ಲೇಸ್ ಅಲ್ಲಿ ನೆಲೆಸ್ತಾರೆ. ಅದಕ್ಕೆ ಕೆಂಚಮ್ಮನಹಳ್ಳಿ ಅಂತಾರೆ. ಸೊ ಈಗಲೂ ಆ ಪ್ಲೇಸ್ ಅಲ್ಲಿ ಅವ್ರದ್ದು ಇಯರ್ಲಿ ಜಾತ್ರೆ ಆರಾಧನೆ ಎಲ್ಲ ನಡೀತಾರೆ. ಸೊ ಆಮೇಲೆ ಹಂಗೆ ಟೈಮ್ ಹೋದಂಗೆ ಸುಮಾರು ರಾಜರು ಪಾಳೆಗಾರರು ಬಂದು ಈ ಪ್ಲೇಸ್ ನ ಆಳ್ತಾರೆ. ಸೊ ಈ ಪ್ಲೇಸ್ ನ ಆಳಿದಾಗ ಅರೌಂಡ್ 11th ಸೆಂಚುರಿಯಲ್ಲಿ ಕೃಷ್ಣಪ್ಪ ಪಾಳೆಗಾರ ಅಂತ ಅವನು ಕಾಡಲ್ಲಿ ಹೋಗ್ತಿರ್ತಾನೆ. ಸೊ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಏನೋ ಮೊಲ ಅಡ್ಡ ಹೋಗುತ್ತೆ ಅವನ ಜಾಗದಲ್ಲಿ. ಸೊ ಆವಾಗಿನ ಕಾಲದಲ್ಲಿ ಏನಂತಿರ್ತಾರೆ, ಮೊಲ ಏನಾದ್ರು ದಾರಿ ಕ್ರಾಸ್ ಮಾಡಿದ್ರೆ ಅದು ಅಪಶಕುನ ಅಂತ ಅಂತಿರ್ತಾರೆ. ಸೊ ಅದನ್ನ ನೋಡಿ ಅವನು ಹೆದರ್ತಾನೆ. ಸೊ ಹೆದರಿದಾಗ ಏನಾಗುತ್ತೆ, ಅವ್ನು ಮುಂದೆ ಹೋಗಿ ಅಲ್ಲೇ ನಿಂತು ಹೆದರಿ ಅದೇ ಪ್ಲೇಸ್ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಮ, ಅದೇ ಪ್ಲೇಸ್ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಿರ್ತಾನೆ. ಸೊ ರೆಸ್ಟ್ ಮಾಡಿದಾಗ ಅವನ ಕನಸಲ್ಲಿ ದೇವಿ ಬಂದು ಏನ್ ಹೇಳ್ತಾರೆ, ಅದು ಏನು ಅಪಶಕುನ ಅಲ್ಲ, ಈ ಪ್ಲೇಸ್ ಅಲ್ಲಿ ನಾನು ಈ ಪ್ಲೇಸ್ ಅನ್ನ ಕಾಪಾಡ್ತೀನಿ, ನನಗಾಗಿ ಈ ಪ್ಲೇಸ್ ಅಲ್ಲಿ ಒಂದು ಟೆಂಪಲ್ ಕಟ್ಟು ಅಂತ ಅಂತಾನೆ. ಸೊ ಅದೇನ್ ಟೆಂಪಲ್ ಕಟ್ಟಿರ್ತಾರಲ್ಲ 11th ಸೆಂಚುರಿಲಿ ಆ ಟೆಂಪಲ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಸೊ ಆ 3 ಜನ ಮಾತೆಯರಿಗೆ ಏನು ಹುತ್ತದ ರೂಪದಲ್ಲಿ ಇರ್ತಾರಲ್ಲ, ಆ ಸರೌಂಡಿಂಗ್ ಒಂದು ಟೆಂಪಲ್ ಕಟ್ತಾರೆ. ಆ ಟೆಂಪಲ್ ಈಗ ನಾವೇನ್ ನೋಡಿವಲ್ಲ ಹಾಸನಾಂಬ ಟೆಂಪಲ್. ಈ ಟೆಂಪಲ್ ಇರೋ 3 ಹುತ್ತದಾಕಾರ ಮೂರ್ತಿಗೆ 11th ಸೆಂಚುರಿಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಹಾಸನಾಂಬ ಟೆಂಪಲ್ ಅಲ್ಲಿ ಒಳಗಡೆ ನಮಗೆ ಸೊಸೆಗಲ್ಲು ಅಂತಾನು ನೋಡಕ್ ಸಿಗುತ್ತೆ. ಅದ್ರ ಕಥೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು 5 ವರ್ಷ ಮದ್ವೆ ಆದ್ರೂ ಮಕ್ಕಳಾಗದೇ ಇರೋ ಸೊಸೆಗೆ ಅತ್ತೆ ಕಾಟ ಇರುತ್ತೆ. ಅಂದ್ರೆ ಅವಳು ಮಕ್ಕಳಾಗಿಲ್ಲ ಅಂತ ತುಂಬಾನೇ ಹೀಯಾಳಿಸ್ಕೊಂಡು ಹಿಂಸೆ ಕೊಡ್ತಿರ್ತಾಳೆ. ಅದು ಕಾಟ ತಡೆಯೋಕ್ಕಾಗ್ದೇನೆ ಸೊಸೆ ಈ ಹಾಸನಾಂಬ ಹತ್ರ ಮೊರೆ ಹೋಗಿರ್ತಾಳೆ. ಪ್ರತಿ ದಿನಾನು ಅವಳು ದೇವಿ ಹತ್ರ ಹೋಗ್ಬಿಟ್ಟು ತನ್ನ ಗೋಳೆಲ್ಲ ಹೇಳ್ಕೊಳ್ತಾ ಇರ್ತಾಳೆ. ಸೊ ಅಂತ ಸಮಯದಲ್ಲಿ ಏನಾಗುತ್ತೆ, ಒಂದು ದಿನ ಅವಳು ಧ್ಯಾನದಲ್ಲಿ ಮಗ್ನ ಆಗಿರುವಾಗ ಅಲ್ಲಿ ದೇವಸ್ಥಾನಕ್ಕೆ ಬರ್ತಾಳೆ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಏನ್ ಮಾಡ್ತಾಳೆ, ನೀವು ಮನೆಯಲ್ಲಿ ಕೆಲಸ ಇರುತ್ತೆ ಅನ್ನೋದನ್ನ ಬಿಟ್ಬಿಟ್ಟು ಇಲ್ಲಿ ಸಾಧಾರಣ ಮಾಡಕ್ ಬಂದಿದ್ಯಾ ಅಂತ ಅನ್ಕೊಂಡು ಅವಳಿಗೆ ಅಲ್ಲೇ ಕೈಗೆ ಏನ್ ಸಿಗುತ್ತೋ ಅದನ್ನ ತಗೊಂಡು ತಲೆ ಕೊಡ್ತಿರ್ತಾಳೆ. ಪಡಿ ಅಂತ ಹೇಳಿ ಅಲ್ಲೇ ಮೂರ್ಛೆ ತಗ್ತಾಳೆ. ದೇವಿ ಪ್ರತ್ಯಕ್ಷ ಆಗಿ ಅತ್ತೆಗೆ ಶಾಪ ಕೊಡ್ತಾರೆ, ನಿನ್ಗೆ ಮಾನಸಿಕ ಅಸ್ವಸ್ಥತೆ ಇರೋದ್ರಿಂದ ನೀನು ಹುಚ್ಚಿ ಅಂತ ಆಗಿ
ಜನ ಎಲ್ಲ ನಿಮಗೆ ಆ ಥರನೇ ಕರೀತಾರೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಸೊಸೆ ಏನಂತಲೇ ನಂಗೆ ಇದರಿಂದ ಮುಕ್ತಿ ಕೊಟ್ಬಿಡು ದೇವ್ರೆ ಅಂತ ಕೇಳ್ಕೊಂಡಾಗ ಆ ದೇವಿ ಅವ್ರ ಹತ್ರನೇ ಒಂದು ಇರೋ ಥರ ವರ ಕೊಡ್ತಾರೆ. ಅಂದರೆ ಅಲ್ಲೇ ಒಂದು ಶಿಲೆಯಾಗಿ ನೆಲದ ಸೊಸೆಗಲ್ಲು ಅಂತ ಕರಿತೀವಿ. ಸೊ ಆ ಸೊಸೆಗಲ್ಲು ಸ್ವಲ್ಪ ಡಿಸ್ಟೆನ್ಸಲ್ಲಿದೆ ಹಾಸನ ಎಂಬ ದೇವ್ರಿಗೂ ಅದಕ್ಕೂ. ಅದು ಪ್ರತಿ ವರ್ಷನೂ ಒಂದು ಭತ್ತದ ಅರಳಷ್ಟು ಮುಂದೋಗ್ತಾ ಇದೆ. ಸೊ ಅದು ಯಾವಾಗ ಹಾಸನಾಂಬ ಹತ್ರ ರೀಚ್ ಆಗುತ್ತೋ ಆವಾಗ ಕಲಿಯುಗದ ಅಂತ್ಯ ಆಗುತ್ತೆ, ಅವರು ಅದರಲ್ಲಿ ಲೀನ ಆಗಿ ಕಲಿಯುಗದ ಅಂತ್ಯ ಆಗುತ್ತೆ ಅಂತ ನಂಬಿಕೆ ಇದೆ. ಸೊ ಈಗ ಟೈಮ್ ಆಲ್ಮೋಸ್ಟ್ 3:50 ಆಗಿದೆ ಮಾರ್ನಿಂಗು. ನಾವು 1:45 ಎಂಟರ್ ಆಗಿದ್ವಿ ಹಾಸನದಲ್ಲ 1:45 ಟೆಂಪಲ್ ಒಳಗಡೆ ಎಂಟರ್ ಆಗಿದ್ವಿ. ಸೊ 3:45 ಆಗಿದೆ, ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ವಿ. ಈಗ ಎಷ್ಟೇ ಜನ ಬಂದರು ಅಷ್ಟೇ ಫಾಸ್ಟಾಗಿ ಕ್ರೌಡ್ ಮೂವ್ ಆಗ್ತಾ ಇದೆ. ಬಟ್ ಇನ್ನೇನು ಟೆಂಪಲ್ ದೇವಿ ಮುಂದೆ ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಷ್ಟೇ ಸಿಗುತ್ತೆ. ಹಾಂ, ಅಷ್ಟೇ ಇರಬೇಕು, ಇಲ್ಲಾಂದರೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಸಿಸ್ಟಮ್ ಅರೇಂಜ್ಮೆಂಟ್ಸು, ಲೈನು, ಕ್ಯೂ ಹೋಗೋದಾಗಲಿ ಎಲ್ಲ ಆಗಲಿ, ಅಲ್ಲಿ ಬಿಡ್ಲು ವಾಟರ್ ಕ್ಯಾನ್ ಎಲ್ಲ ಇಟ್ಟಿದ್ದಾರೆ. ಸೊ ಎಲ್ಲ ವ್ಯವಸ್ಥೆ ಆಲ್ ಓವರ್ ವ್ಯವಸ್ಥೆ ಲಾಸ್ಟ್ ಇಯರಿಂದ ಚೆನ್ನಾಗಿದೆ. ಇವತ್ತು 17th ಅಲ್ಲ? ಸೊ 17th ಇವತ್ತು. ಇನ್ನು 17 ನೈಟ್ ಬಿಟ್ಟಿದ್ವಿ, ಇವತ್ತು 18th. ಸೊ ಇನ್ನೂ ಒಂದು 5 days 23 ಇರುತ್ತೆ. ಸೊ ಯಾರೆಲ್ಲ ಬರ್ಬೇಕಂತ ಅಂದ್ಕೊಂಡಿದ್ರು ಬಂದು ವಿಸಿಟ್ ಮಾಡ್ಬೋದು. ಅಪ್ರೋಚ್ ರಶ್ ಇರುತ್ತೆ, ಬಟ್ ಅಷ್ಟೇ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾವು ಕೂಡ ಮನೆಯಿಂದ ಪ್ರಿಪೇರ್ ಆಗಿ ಬರಬೇಕು ದರ್ಶನ ಮಾಡೋಕ್ಕೆ. ನಿಮ್ಮದು ಎಷ್ಟು ಟೈಮ್ ತಗೊಳುತ್ತೆ ಅಂತ ಗೊತ್ತಿರಲ್ಲ, ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾರು ಕೂಡ. ನಾವು ಹೋದಾಗೇನೋ ಕ್ಯೂ ಕಡಿಮೆ ಇತ್ತು, ಸೊ ಬೇಗ ಆಯಿತು. 1000 ರೂಪೀಸ್ ಕ್ಯೂನಲ್ಲೂ 5 hours ತಗೊಳುತ್ತೆ ಅಂತ ಅಲ್ಲಿ ಬ್ಯಾನರ್ಸ್ ಎಲ್ಲ ಹಾಕಿದ್ರು. ಸೊ ಪ್ರಿಪೇರ್ ಆಗಿ ಬನ್ನಿ, ಒಂದು 2 to 3 hours ಬೇಕಾಗುತ್ತೆ ದರ್ಶನಕ್ಕೆ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಹಾಸನಾಂಬ ಬ್ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.